ಈಗ ಫೋಟೋ ತಕ್ಕೊಳ್ಳೋಷ್ಟು ಹತ್ರ ಆಗೋಗಿದಾರ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದಾರೆ ಇವರಿಬ್ರು. ನಿಲ್ಲಿಸ್ತೀನಿ. ಅಮಾವಾಸ್ಯೆ ಬರೋ ಅಷ್ಟ್ರಲ್ಲಿ ಇವ್ರ ಆಟ ನಿಲ್ಲಿಸ್ತೀನಿ. ಪುಣ್ಯಗೆ ಸಮಾಧಿನ ಕಟ್ಟಿಸ್ತೀನಿ. ಕಟ್ಟಿಸ್ತೀನಿ. ಹಾವು. ಇವ್ರ ಜೊತೆ ಹಾವಿದೆ ಅಂತಂದ್ರೆ ಹಾವು ಮನೆ ಒಳಗಡೆ ಪ್ರವೇಶ ಮಾಡಿದೆ ಅಂತಾಯ್ತು. ಅಂದ್ರೆ ಅಂದ್ರೆ ನನಗೆ ಮಾಲ ಹಾವು ತರ ಕಾಣಿಸ್ತಾ ಇದ್ದಾಳ. ಇಲ್ಲ ಅಂದ್ರೆ ಇದು ಬೇರೆ ಹಾವ. ಮಾಲ ನಾಗಮ್ಮ ಅನ್ನೋದು ನಿಜಾನೇ ಆಗಿದ್ರೆ ಈ ಹಾವು ಖಂಡಿತವಾಗ್ಲೂ ಅವಳೇ ಆಗಿರ್ತಾಳೆ. ಈಗಿಂದೀಗ್ಲೇ ಹೋಗಿ ನಮ್ಮ ಮಣ್ಣನ್ಗೆ ಫೋಟೋ ತೋರಿಸ್ತೀನಿ. ನಮ್ಮ ಮನೆಗೆ ಹಾವೇ ಬರಕ್ಕಾಗಲ್ಲ ಅಂತ ಹೇಳಿದ್ ನಮ್ಮ ಅಣ್ಣನ ಬಾಯಿನ ಮುಚ್ಚಿಸ್ತೀನಿ. ಬೇಡ. ಈ ಫೋಟೋನ ನೋಡಿದ್ರೆ ಅಣ್ಣ ನಾನು ಬೇಕು ಅಂತಾನೆ ಮಾಡಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾನೆ. ಈ ಹಾವು ಆ ಮಾಲಾನೇ ಆಗಿದ್ರೆ ಪ್ರತ್ಯಕ್ಷವಾಗಿ ಎಲ್ರೂ ಮುಂದೆ ನಿರೂಪಿಸ್ತೀನಿ. ಹೇ ನಾಗಮ್ಮ, ಸರಿಯಾಗಿ ಸಿಕ್ಕಾಕೊಂಡಿದ್ಯೆ. ಈ ಫೋಟೋನ ತೋರಿಸಿ ನಿನ್ ಕಥೆನ ಈಗ ಮುಗಿಸ್ಬಿಡ್ತೀನಿ ನಾನು. ನಾನಿಟ್ಟಿದ್ದ ಹೂವನ್ನ ಭಾವ ಇವಳಿಗೆ ಕೊಟ್ಟಿದಾನ. ನನ್ ತಲೆಗ್ ಮುಡಿಸ್ಬೇಕಾಗಿದ್ದ ಹೂವನ್ನ ಅವಳ ತಲೆಗ್ ಮುಡಿಸಿದಾನ. ಇವಳನ್ನ ಏ ಪುಣ್ಯ, ಆ ಹೂವು ನಿನಗೆ ಯಾರು ಕೊಟ್ರು? ನನ್ ಭಾವನೆ ಅಲ್ವಾ? ಹೌದು, ಅನಿರುದ್ಧ್ ನನ್ಗೆ ಗೊತ್ತಿಲ್ದೇ ಇರೋ ಹಾಗೆ ಮುಡಿಸ್ತಾ. ಚಿಚ್ಚಿ, ಹೀಗೆ ಬೇರೆ ಹುಡುಗನ ಹತ್ರ ತಲೆಗೆ ಹೂ ಮುಡಿಸ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ? ಏಯ್, ಏನಂದೆ? ಬಾಯ್ ಬಂದ್ ಹಾಗೆ ಮಾತಾಡ್ಬೇಡ. ಅನಿರುದ್ಧ್ ನನಗೆ ಹೇಳಿ ಮುಡ್ಸಿದ್ದಿದ್ರೆ ಕಿತ್ತು ಮೋರೆಲ್ ಬಿಸಾಕ್ತಾ ಇದ್ದೆ. ಅಂದ್ಮೇಲೆ ಇನ್ನು ತಲೆಯಲ್ಲಿ ಯಾಕೆ ಇಟ್ಕೊಂಡಿದ್ಯಾ? ತೆಗೆದು ಬಿಸಾಕೆ. ಏಯ್, ಓಹೋ, ನೀನ್ ಎಸೆಯಲ್ಲ. ಯಾಕೆ ಅಂದ್ರೆ ನನ್ ಭಾವ ಕೊಟ್ಟಿದ್ದಲ್ವಾ, ಅದನ್ನ ನಾನೇ ಎಸಿತೀನಿ. ಆಗ್ಲೇ ನಿನ್ ಭಾವ ಕೂಡ ನನ್ನ ಅನುಮತಿ ಇಲ್ದೆ ನನಗ್ ಹೂ ಮುಡ್ಸಿದ್ದಾನೆ. ಈಗ ನೀನು ಅದೇ ತಪ್ಪು ಮಾಡ್ತಾ ಇದ್ಯಾ. ಈ ಹೂವನ್ನ ನಾನೇನ್ ಆಸೆ ಪಟ್ಟು ಇಟ್ಕೊಂಡಿಲ್ಲ. ತಲೆಲಿರೋ ಹೂವ ತೆಗಿಬಾರ್ದು ಅಂತ ಇಟ್ಕೊಂಡಿದ್ದೀನಿ. ಅದೆಲ್ಲ ನನಗ್ ಗೊತ್ತಿಲ್ಲ. ಆ ಹೂವಿದ್ರೆ ನನ್ ತಲೆಲಿರ್ಬೇಕು, ಇಲ್ಲ ಅಂದ್ರೆ ನನ್ ಕಾಲ್ ಕೆಳಗ್ ಬಿದ್ದಿರ್ಬೇಕು. ನಿನ್ನ ತಲೆಲಿರೋದಕ್ ಮಾತ್ರ ನಾನ್ ಬಿಡಲ್ಲ. ಮರ್ಯಾದೆಯಿಂದ ತೆಗಿತ್ಯಾ ಅಥವಾ ನಾನೇ ತೆಗಿಲ್ಲ? ಇದುವರೆಗೂ ತೆಗಿಯೋಣ ಅಂತಾನೆ ಅನ್ಕೊಂಡೆ, ಆದ್ರೆ ನಿನ್ ಕೊಬ್ಬಿನ ಮಾತುಗಳು ಕೇಳ್ತಿದ್ರೆ ತೆಗಿಬಾರ್ದು ಅನಿಸ್ತಿದೆ. ನೀನು ಅಲ್ಲ, ನಿಮ್ಮಮ್ಮನೂ ಅಲ್ಲ, ನಿಮ್ಮಜ್ಜಿ ಬಂದ್ ಹೇಳಿದ್ರು ಈ ಹೂವನ್ ತೆಗಿಯಲ್ಲ. ನಿನ್ ಕೈಲಿ ಏನಾಗುತ್ತೋ ಅದನ್ ಮಾಡ್ಕೊ. ಎಷ್ಟೇ ಪೊಗುರು ನಿನಗೆ. ನಮ್ಮನೆ ಕೆಲಸದವರೆಗೂ ಸಮನಾಗಿಲ್ಲ ನೀನು. ನನ್ ಕೈ ಹಿಡ್ಕೊಳ್ಳೋದು ಅಲ್ದೆ ನನ್ನೇ ಅಂತ್ಯ. ನಿನ್ನ ಕೈಗಳು ನನಗೂ ಇದೆ. ಅದಕ್ಕೆ ಹಿಡ್ಕೊಳ್ಳೋದು ಗೊತ್ತು, ವಾಪಸ್ ಹೊಡೆಯೋದಕ್ಕೂ ಗೊತ್ತು. ಮರ್ಯಾದೆಯಾಗಿ ಕೈ ಇಳಿಸು, ಇಲ್ದೆ ಹೋದ್ರೆ ನಿನ್ ಕೊಬ್ಬನ ನಾನ್ ಇಳಿಸ್ತೀನಿ. ಇಳಿಸು, ಇಳಿಸೆ. ಕೈನ್ಯಾಕೆ ಸುಟ್ಕೊಂಡೆ? ಕೈ ಸುಟ್ಟಿದ್ದು ಕಾಣಿಸ್ತಾ ಇದೆ. ಇಲ್ಲಿ ಸುಟ್ಟಿರೋದು ನಿನಗೆ ಗೊತ್ತಿದ್ಯಾ? ಈ ನೋವಿಗಿಂತ ಇಲ್ಲಾಗಿರೋ ನೋವೇ ಜಾಸ್ತಿ ಅಮ್ಮ. ಇಷ್ಟು ಕೈ ಸುಟ್ಕೊಂಡ್ರು ಕಣ್ಣೀರ್ ಬರ್ತಾ ಇಲ್ಲ ಅಂತಂದ್ರೆ ಸುಟ್ಕೊಂಡಿರೋ ನೋವಿಗಿಂತ ಮನ್ಸಲ್ಲಿರೋ ನೋವೇ ದೊಡ್ಡದು ಅಂತ ನನಗೀಗ ಗೊತ್ತಾಗ್ತಾ ಇದೆ.
ನನ್ನ ಮಗಳಿಗೆ ಚಿಕ್ಕ ಏಟಾದ್ರೂ ತಡ್ಕೊಳ್ದಿರೋಂಥ ಈ ಭದ್ರಾವತಿ ಮೊದಲನೇ ಸಾರಿ ಇಷ್ಟು ದೊಡ್ಡ ಗಾಯ ನೋಡ್ತಾ ಇದ್ದಾಳೆ. ಹೇಳು, ಈ ಗಾಯಕ್ಕೆ ಯಾರ್ ಕಾರಣ ಅಂತ? ಆ ಮಾಲನಮ್ಮ. ಮಾಲ? 4 ಅಡಿ ಉದ್ದ ಇಲ್ದಿರೋಂಥ ಆ ಮಾಲ ನಿನಗ್ ನೋವಾಗೋ ರೀತಿ ನಡ್ಕೊಂಡ್ಲಾ? ಏನೇ ಮಾಡಿದ್ಲು? ನಕ್ಕದ್ಲು. ಅವಳು ನಗುವಿಂದ ನಿನಗೆ ನೋವಾಗಿದೆ ಅಂದ್ರೆ, ಅವಳ ನಗುವಿಂದ ನಿನಗೆ ಇಷ್ಟು ದೊಡ್ಡ ಗಾಯ ಆಗಿದೆ ಅಂತಂದ್ರೆ, ಅವಳ ನಗುವಿಗೆ ಎಂಥ ದೊಡ್ಡ ಅವಮಾನ ಮಾಡ್ತೀನಿ ಅಂತ ನಿನಗೆ ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಪರ್ಣಿ. ಹೇಳು, ಅವಳನ್ನೇನ್ ಮಾಡು ಅಂತ್ಯ? ಅವಳು ಕತ್ತಿನ ಮೇಲೆ ನನ್ನ ಕಾಲಿಟ್ಟು ಸಾಯಿಸ್ಬಿಡ್ಲಾ? ನಿನ್ನ ಕೈ ಸುಟ್ಕೊಂಡಾಗೆ ನಾನು ಅವಳ ಇಡೀ ದೇಹನ ಸುಟ್ಟಾಕ್ಬಿಡ್ಲಾ? ಇಲ್ಲ ಅಂದ್ರೆ ಅವಳನ್ನ ತುಂಡು ತುಂಡ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕು ಅಂತ ಹೇಳ್ತೀಯ? ಹೇಳು, ಏನ್ ಮಾಡು ಅಂತ್ಯ? ಆ ಮಾಲ ಯಾವ ಥರ ನಕ್ಕದ್ಲು, ನಾನು ಅದೇ ಥರ ನಗಬೇಕು. ಆ ಪುಣ್ಯ ನನಗೆ ಅವಮಾನ ಮಾಡಿದ ಹಾಗೆ ಆ ಮಾಲಾಗೂ ಅವಮಾನ ಆಗ್ಬೇಕು. ಆ ಅವಮಾನನ ನೋಡಿ ನಿನ್ನ ಮಗಳು ಮನಸ್ಸು ಬಿಚ್ಚಿ ನಗೋ ಥರ ನರಕ ತೋರ್ಸಮ್ಮ. ಅರ್ಥ ಆಯ್ತು. ಸಾಯಿಸಿದ್ರೆ ಒಂದೇ ಸಾರಿ ಸತ್ತು ಹೋಗ್ತಾಳೆ. ಅವಳಿಗೆ ಮಾತಲ್ಲಿ ಚಾಟಿಯಲ್ಲಿ ನಿಧಾನಕ್ಕೆ ಹೊಡಿತಾ ಹೋಗ್ಬೇಕು. ಅವಳು ಸತ್ತ ಮೇಲೆ ಅವಳು ಪ್ರಾಣನ ನಾವು ತೆಗ್ದಿದೀವಿ ಅಂತ ಕೂಡ ಅವಳಿಗೆ ಗೊತ್ತಾಗ್ಬಾರ್ದು.